ಜಾತಿ ಧರ್ಮಗಳ ಹಗ್ಗ ಜಗ್ಗಾಟದ ನಡುವೆ ಭಾವೈಕ್ಯತೆಯ ಸಂಗಮ ನೋಡಿ ಹೇಗಿದೆ. ಬಹಳ ಮುಖ್ಯವಾಗಿ ಇಲ್ಲಿ ಭಾವೈಕ್ಯತೆ ಯಾವ ರೀತಿ ಹೆಚ್ಚಾಗಿದೆ ಅನ್ನೋದನ್ನು ನೋಡಬಹುದು. ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಬೆಳಗಾವಿ ಸಾಕ್ಷಿಯಾಗಿದೆ ನೋಡಿ. ಹೆರಿಗೆಯ ನಂತರ ಹಿಂದೂ ಬಾಣಂತಿ ಪ್ರಜ್ಞೆ ತಪ್ಪಿರ್ತಾರೆ. ಆ ಸಂದರ್ಭದಲ್ಲಿ ನವಜಾತ ಶಿಶು ಆರೈಕೆಯನ್ನು ಬಯಸ್ತಾ ಇರುತ್ತೆ ನೋಡಿ. ಆ ನವಜಾತ ಶಿಶುವಿಗೆ ಆರೈಕೆಯನ್ನು ಮಾಡಿದೆ ಮುಸ್ಲಿಂ ಕುಟುಂಬ. ಕಳೆದ ಏಪ್ರಿಲ್ 20ರಂದು ಶಾಂತವ್ವ ನೆಡಸೋಸಿ ಎಂಬುವರಿಗೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಹೆರಿಗೆಯಾಗುತ್ತೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ದಂಡಾಪುರ ಗ್ರಾಮದ ಬಾಣಂತಿ ಆಕೆ. ಸಿಸೇರಿಯನ್ ಮೂಲಕ ಹೆರಿಗೆ ಹಿನ್ನೆಲೆಯಲ್ಲಿ ತೀವ್ರ ರಕ್ತಸ್ರಾವದಿಂದ ಶಾಂತವ್ವ ನೆಡಸೋಸಿ ಅನ್ನುವಂಥ ಹೆಣ್ಣುಮಗಳು ಪ್ರಜ್ಞೆ ತಪ್ಪಿದ್ದಾರೆ. ಆಗ ಪಕ್ಕದ ಬೆಡ್ನಲ್ಲಿ ಚಿಕಿತ್ಸೆಗೆಂದು ಬಂದಿರ್ತಾರೆ ಕೊಣ್ಣೂರ ಗ್ರಾಮದ ಶಮಾ ದೇಸಾಯಿ. ಹೆರಿಗೆಯಾದ ಬಾಣಂತಿ ಮಹಿಳೆಗೆ ಯಾರೂ ಸಂಬಂಧಿ ಇರದ ಹಿನ್ನೆಲೆಯಲ್ಲಿ ಶಿಶು ತಾಯಿಯ ಆರೈಕೆಯನ್ನು ಮಾಡಲಾಗುತ್ತೆ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ 6 ದಿನಗಳ ಬಾಣಂತಿ ಮಹಿಳೆ ಹಾಗೆಯೇ ಆ ಮಗುವಿಗೆ ಆರೈಕೆಯನ್ನು ಮಾಡಲಾಗಿದೆ. ಬಳಿಕ ಮಗುವನ್ನು ತಮ್ಮ ಮನೆಗೆ ಕರೆದೊಯ್ದು 40 ದಿನಗಳ ಕಾಲ ಆರೈಕೆ ಮಾಡಿದೆ ಆ ಮುಸ್ಲಿಂ ಕುಟುಂಬ. ಬಳಿಕ ಹೆರಿಗೆಯಾದ ಮಹಿಳೆ ಪೂರ್ಣ ಪ್ರಮಾಣದಲ್ಲಿ ಚೇತರಿಕೆ ಹಿನ್ನೆಲೆಯಲ್ಲಿ ಪೊಲೀಸರ ಸಮ್ಮುಖದಲ್ಲಿ ಮಗುವಿನ ಹಸ್ತಾಂತರ ಕೂಡ ಆಗಿದೆ. ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಇದು. ಆಶ್ಚರ್ಯ ಆಗುತ್ತೆ. ಬಹಳ ಮುಖ್ಯವಾಗಿ ಈಗಷ್ಟೇ ಶಿವಮೊಗ್ಗದ ಒಂದು ಕಥೆಯನ್ನು ನಿಮ್ಮ ಮುಂದಿಟ್ಟಿದೆ. ಶಿವಮೊಗ್ಗದಲ್ಲಿ ಬೈಕ್ನಲ್ಲಿ ಅನ್ಯ ಕೋಮಿನ ಒಬ್ಬರನ್ನು ಕೂರಿಸ್ಕೊಂಡು ಹೋಗಿದ್ದಕ್ಕೆ ಸೀಗೆಹಟ್ಟಿಯ ನಿವಾಸಿಯಾಗಿದ್ದಂತಹ ನಂದನ್ ಅವ್ರ ಮೇಲೆ 20ಕ್ಕೂ ಹೆಚ್ಚು ಮಂದಿ ಬಂದು ಏಕಾಏಕಿ ಥಳಿಸಿ ಕಣ್ಣು ಕಿವಿ ಬಾಯಿ ಮುಖ ಅಂತ ನೋಡದೆ ಆತನನ್ನು ಆಸ್ಪತ್ರೆಗೆ ದಾಖಲಾಗೋ ಹಾಗೆ ಮಾಡಿದ್ದಾರೆ ನೋಡಿ. ಅಲ್ಲಿ ಅನ್ಯ ಕೋಮಿನ ನಡುವಿನ ಸಂಘರ್ಷ, ಅಲ್ಲಿ ಎಷ್ಟರ ಮಟ್ಟಿಗಿನ ಸಂಘರ್ಷ ಇದೆ, ಎಷ್ಟರ ಮಟ್ಟಿಗಿನ ದ್ವೇಷ ಅನ್ನೋದು ಹೆಚ್ಚಾಗಿದೆ ಅಂತ ನೋಡ್ಬೋದು. ಅದೇ ಈ ಕಡೆ ಬರೋಣ ನಾವು, ಬೆಳಗಾವಿ ಭಾಗದಲ್ಲಿ ಏನಾಯಿತು ಅಂತ ಹೇಳಿ ನೋಡಿ. ಶಾಂತವ್ವ ನೆಡಸೋಸಿ ಅನ್ನೋರಿಗೆ ಹೆರಿಗೆ ಆಗುತ್ತೆ, ತೀವ್ರ ರಕ್ತಸ್ರಾವ ಆಗುತ್ತೆ, ಆಕೆ ಪ್ರಜ್ಞೆ ತಪ್ಪಿರ್ತಾರೆ. ತಾಯಿ ಮಗುವಿನ ಆರೈಕೆ ಹೇಗಪ್ಪ ಅನ್ನುವಂಥ ಪ್ರಶ್ನೆಯ ನಡುವೆ ಇಲ್ಲಿ ನೋಡಿ ಆ ಮುಸ್ಲಿಂ ಕುಟುಂಬ ಒಂದು 40 ದಿವಸಗಳ ಕಾಲ ಆರೈಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದಲ್ವಾ ಹೇಳೋದು ಭಾವೈಕ್ಯತೆ ಅಂತ ಹೇಳಿದ್ರೆ, ಇದಲ್ವಾ ಹೇಳೋದು ನಾವು ಪ್ರೀತಿ ಅಂತ ಹೇಳಿ. ಇದನ್ನೇ ಬಾಂಧವ್ಯ ಅಂತ ಕರೆಯೋದು. ಎಲ್ಲೋ ಕೋಮುಗಳ ದ್ವೇಷದಲ್ಲಿ ಹೈರಾಣಾಗಿ ಕಿತ್ತಾಡ್ಕೊಳ್ಳೋರು ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆ ಅವೇನು ಕೋಮುಗಳೇ ಬೇಕಾಗಿಲ್ಲ, ಮನುಷ್ಯತ್ವ ಮುಖ್ಯ ಅಂಥೇಳಿ ಆ ಮನುಷ್ಯತ್ವವನ್ನು ಮೆರೆಯುವಂಥ ಜನಸಾಮಾನ್ಯರು ಇದ್ದಾರೆ ಅನ್ನೋದಕ್ಕೆ ಇದು ಮತ್ತೊಂದು ನಿದರ್ಶನ. ನೀವೀಗೇನು ದೃಶ್ಯ ನೋಡ್ತಾ ಇದ್ದೀರಿ ಇದು ಬೆಳಗಾವಿಯಲ್ಲಿ ಗೋಕಾಕ್ ತಾಲೂಕಿನ ದಂಡಾಪುರ ಗ್ರಾಮದ ಘಟನೆ. ಅಲ್ಲಿರುವಂಥ ಒಬ್ಬ ಹೆಣ್ಣುಮಗಳು ಬಾಣಂತಿ ಇರ್ತಾರೆ, ರಕ್ತಸ್ರಾವದಿಂದ ಬಳಲ್ತಾ ಇರ್ತಾರೆ. ತಾಯಿ ಮಗುವಿನ ರಕ್ಷಣೆ ಆರೈಕೆ ಹೇಗೆ ಅನ್ನೋದರ ನಡುವೆ ಶಮಾ ಅನ್ನುವಂತಹ ಒಬ್ಬ ಹೆಣ್ಣುಮಗಳ ಮುಸ್ಲಿಂ ಕುಟುಂಬ 40 ದಿವಸಗಳ ಕಾಲ ಆ ತಾಯಿ ಮಗುವಿನ ರಕ್ಷಣೆಯನ್ನು ಮಾಡಿದ್ದಾರೆ, ಆರೈಕೆಯನ್ನು ಮಾಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.